ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಬೆಳಗಿನ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ತಿಂಡಿಗೆ ಅಂತ ದೋಸೆ ಮತ್ತು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೆ. ಇನ್ನು ಪಲ್ಯ ಮಾಡೋಕ್ಕೆ ಅಂತ ಆಲೂಗಡ್ಡೆನ ಬೇಯೋಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲೇ ಅದು ಕೂಡ ವಿಸಿಲ್ ಬಂದು ಬೆಂದಿರುತ್ತೆ ಅಲ್ವಾ. ಇನ್ನು ಸಿಪ್ಪೆ ತೆಗಿಯೋಕ್ಕೆ ಆಲೂಗಡ್ಡೆ ಎಲ್ಲ ತಣ್ಣಗಾಗಬೇಕು. ಸೊ ವಿಸಲ್ ಬಂದಮೇಲೆ ಅದರಲ್ಲಿ ತಣ್ಣೀರು ಹಾಕಿಟ್ಬಿಟ್ಟು ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಮನೆಯೆಲ್ಲ. ಇವಾಗ ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಇನ್ನು ಒಗ್ಗರಣೆ ಆಗಬೇಕು. 8 ಗಂಟೆ ಟೈಮ್ ಆಯಿತು. ದಿಶಿತಾನ ಕರ್ಕೊಳ್ಳೋಣ ಅಂತ ಅವಳೆಲ್ಲ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ಲು. ಸೊ ಆಚೆ ಬಂದೆ ನೋಡಿ, ಈ ಥರ ರಂಗೋಲಿ ಹಾಕಿದ್ದೀನಿ ಇವತ್ತು ಮನೆ ಮುಂದೆ. ತುಂಬ ಚೆನ್ನಾಗಿದೆ ಅಲ್ವಾ? ಈ ರಂಗೋಲಿ ಡಿಸೈನ್ ತುಂಬ ಸಿಂಪಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಇವತ್ತಿನ ರಂಗೋಲಿ. ಅಷ್ಟೊತ್ತಲ್ಲಿ ತರಕಾರಿ ಗಾಡಿ ಕೂಡ ಬಂದಿತ್ತು. ಬೆಳಗ್ಗೆ ಬರ್ತಾ ಇರುತ್ತೆ 1 ಅಥವಾ 2 ತರಕಾರಿ ಗಾಡಿಗಳೆಲ್ಲನೂ. ಇವಾಗ ಆಲೂಗಡ್ಡೆಗೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಇದು ಪುಡಿ ಮಾಡ್ತಾಯಿದ್ದೀನಿ. ದಿಶಿತಾನ ಕರ್ಕೊಂಬಂದು ಅವಳನ್ನ ಒಂದು ಕಡೆ ರೆಡಿ ಮಾಡ್ತಾ ಇದು ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಅವಳು ಸ್ನಾನ ಮಾಡಿಸ್ಬೇಕು ಫಸ್ಟು. ಇದು ಒಗ್ಗರಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ದೋಸೆ ಹಾಕ್ತೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಆ ಕಡೆ ನೋಡಿ ಈ ಕಡೆ ನೋಡುವಷ್ಟರಲ್ಲಿ ಇದೆಲ್ಲ ಸೀದೋಗಿದೆ. ಚೆನ್ನಾಗಿರುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಟೇಸ್ಟೆಲ್ಲ ಒಂಥರ ಚೇಂಜ್ ಆಗುತ್ತೇನೋ ಅಂತ ಅಂದ್ಕೊಂಡೆ, ಅದು ಸ್ಮೆಲ್ ಬರುತ್ತೆ ಅಂತ. ಬಟ್ ಏನು ಆ ಥರ ಬಂದಿರಲಿಲ್ಲ, ಚೆನ್ನಾಗೇ ಇತ್ತು. ಇನ್ನು ಇವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅಂತ ಹೇಳ್ಬಿಟ್ಟು ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತಾ ಅಥವಾ ಚಟ್ನಿ ಚೆನ್ನಾಗಿರುತ್ತಾ ಅಂತಂದರೆ ನನಗೆ ಚಟ್ನಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಚಪಾತಿಗಾದರೆ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ದೋಸೆ ಮಾಡಿದಾಗ ಕಡಲೆ ಬೀಜ ಚಟ್ನಿ ಮತ್ತು ಪಲ್ಯ, ಆಲೂಗಡ್ಡೆ ಪಲ್ಯ ಎರಡೂ ಕೂಡ ಮಾಡ್ತೀನಿ. ಬಟ್ ಇವತ್ತು ಚಟ್ನಿ ಏನು ಮಾಡ್ತಿಲ್ಲ, ಆಲೂಗಡ್ಡೆ ಪಲ್ಯ ಮಾತ್ರ ಮಾಡ್ತಿದ್ದೀನಿ. ಸೊ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆಯಲ್ವಾ, ಇವಾಗ ಈ ಪುಡಿ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಇವಾಗ ಅವಳು ಸ್ನಾನ ಮಾಡಿಸ್ಬಿಟ್ಟೆ. ಅಷ್ಟೊತ್ತಿಗೆ ಸ್ನಾನ ಮಾಡಿಸ್ಬಿಟ್ಟು ಬಂದು ಇವಾಗ ಹೆಂಚನ್ನು ಬಿಸಿ ಹಾಕಕ್ಕೆ ಇಟ್ಟಿದ್ದೀನಿ. ದೋಸೆ ಹಾಕ್ಬಿಟ್ರು ಅವಳನ್ನ ತಿನ್ನಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಡ್ಬೇಕು. ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಆಗೋದಂಗೆ ಮನೆಯಲ್ಲೆಲ್ಲ. ಅದಾದಮೇಲೆ ನಿಧಾನವಾಗಿ ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು. ಇಲ್ಲಿ ತಿನ್ನಿಸೋದೇ ತಿಂಡಿನ 1 ಗಂಟೆ ಹೊತ್ತಾಗುತ್ತೆ. ಏನೇ ತಿಂಡಿ ಆದರೂ ಕೂಡ ಅವಳು ಬೇಗ ತಿನ್ನೋದೇ ಇಲ್ಲ, ತುಂಬ ನಿಧಾನವಾಗಿ ತಿಂತಾಳೆ. ಸ್ಕೂಲಲ್ಲಿ ಕೂಡ ಅಷ್ಟೇ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ, ಇವಳು ಊಟನೇ ತಿನ್ನಲ್ಲ, ಹಂಗೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಇವ್ರ ಮಕ್ಕಳು ಹೇಳ್ತಾನೆ ಇರ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಇವಳಿಗೆ ಏನೇ ಮಾಡಿಕೊಟ್ರು ಕೂಡ ಈ ಥರ ಮಾಡ್ತಾಳೆ. ಇದೊಂದು ಬೇಜಾರು ನನಗೆ. ಆಮೇಲೆ ಸಾಯಂಕಾಲ ಬಂದ ತಕ್ಷಣ ಊಟ ತಿನ್ನಿಸ್ತೀವಿ, ನಾನು ಅಥವಾ ನಮ್ಮ ಅತ್ತೆ ಯಾರೋ ಒಬ್ಬರು. ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಕೂಡ ಎಷ್ಟೇ ಇದೊಂದು ಟೆನ್ಷನ್ನು ಊಟ ತಿಂತೇ ಇದ್ದರೆ. ಕೆಲವ್ರ ಮಕ್ಕಳೆಲ್ಲ ಏನೇ ಮಾಡಿಕೊಟ್ರು ಕೂಡ ಎಷ್ಟು ಚೆನ್ನಾಗಿ ತಿಂದುಬಿಡ್ತಾರೆ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ, ಇವಳು ನೋಡಿದ್ರೆ ತಿನ್ನೋದೇ ಇಲ್ಲ. ನಿಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ಇದೇ ಥರ ನನ್ನ ಮಗಳ ಥರನೇ ಮಾಡ್ತಾರಾ ಅಥವಾ ಊಟ ಎಲ್ಲ ಚೆನ್ನಾಗಿ ತಿಂತಾರಾ? ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಅದಾದಮೇಲೆ ಈ ಥರ ರೌಂಡಾಗಿ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟೆ. 1-2 ದೋಸೆ ಹಾಕ್ಕೊಟ್ಟೆ ಅವಳಿಗೆ. ಮತ್ತು ತಿಂಡಿ ತಿನ್ನಿಸ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಬಾಕ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೋಸೆ ಪುಟ್ಟ ದೋಸೆ ಹಾಕ್ಕೊಡಮ್ಮ ಬಾಕ್ಸ್ಗೆ, ನನಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸೊ ಆ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಅವಳಿಗೆ ತಿನ್ನೋಕ್ಕೆ ಅಂತ ಈ ಥರ 1-2 ದೋಸೆ ಹಾಕ್ಕೊಟ್ಬಿಟ್ಟೆ. ಇನ್ನು ಪಲ್ಯ ಅಂತೂ ತಿನ್ನೋದೇ ಇಲ್ಲ. ನಮ್ಮ ಅತ್ತೆ ಜೊತೆ ಆದರೆ, ನಮ್ಮ ಅತ್ತೆ ಕೈಯಿಂದ ಆದರೆ ಸ್ವಲ್ಪ ಬೈದಿಂದ ತಿಂತಾಳೆ. ನನ್ನ ಕೈಯಿಂದ ಆದರೆ ಅಸಲು ತಿನ್ನೋದೇ ಇಲ್ಲ, ತುಂಬ ಆಟ ಮಾಡ್ತಾಳೆ ಇವಳು. ಮತ್ತು ಬಾಕ್ಸ್ಗೆ ಈ ಥರ ಪುಟ್ಟ ದೋಸೆ ಹಾಕ್ಕೊಟ್ಟೆ. ತುಂಬ ಕ್ಯೂಟಾಗಿ ಅವ್ರಿಗೆ ತಿನ್ನೋಕ್ಕೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು. ಫಸ್ಟಲ್ಲಾದರೆ ದೋಸೆ ಮತ್ತು ಚಟ್ನಿ ತುಂಬ ಇಷ್ಟಪಟ್ಟು ತಿಂತಿದ್ಲು ಇವಳು. ಚಟ್ನಿ ಆದರೆ ಎಷ್ಟು ಹಾಕಿದ್ರೂ ಕೂಡ ತಿಂದುಬಿಡ್ತಾಯಿದ್ಲು.
ಆದರೆ ಇವಾಗ ಆ ಚಟ್ನಿ ತಿನ್ನೋದೇ ಇಲ್ಲ, ಬರೀ ದೋಸೆ ಆದರೂ ತಿಂತಾಳೆ, ಚಟ್ನಿ ಮತ್ತು ಪಲ್ಯ ಏನೂ ತಿನ್ನಲ್ಲ ಇವಳು. ಅದೇನೋ ನನ್ನ ಮಗಳ ಹಿಂಗೆ ಕೆಲವೊಂದು ದಿನ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ತಿಂತಾಳೆ ಏನಾದರೂ ಒಂದು, ಬಟ್ ಇನ್ನೊಂದು ಟೈಮಲ್ಲಿ ನಂಗೆ ಬೇಡ ನಂಗೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾಳೆ. ನಾನೇನು ಅಂದ್ಕೊತೀನಿ ಅಂದರೆ ದೃಷ್ಟಿ ಏನಾದರೂ ಆಗಿಬಿಟ್ರೆ ಈ ಥರ ಆಗುತ್ತೇನೋ ಅಂತ ಅನಿಸುತ್ತೆ ನನಗೆ. ಸೊ ಇದ್ರ ಬಗ್ಗೆ ನೀವೇನು ಅಂತೀರಾ ಕಮೆಂಟ್ ಮಾಡಿ. ನೋಡಿ ಈ ಥರ ಪುಟ್ ದೋಸೆ ರೆಡಿ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬಾಕ್ಸ್ಗೆ ಹಾಕ್ಬಿಟ್ಟು ಅವ್ಳು ಕಳಿಸ್ಬಿಟ್ಟೆ ರೆಡಿ ಮಾಡಿಬಿಟ್ಟು. ಈ ಕಡೆ ಇದು ನಮ್ಮದೇ ಮನೆ. ಸೊ ಈ ಮನೆಯಲ್ಲಿದ್ದವರು ಖಾಲಿ ಮಾಡಿದ್ರು, ಬೇರೆ ಕಡೆ ಹೋಗ್ಬಿಟ್ರು ಅವರು. ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಪೇಂಟ್ ಮಾಡಿಸ್ಬಿಟ್ಟಿದ್ದಾರೆ. ನೋಡಿ ಎಲ್ಲ ನೀಟಾಗಿ ಪೇಂಟ್ ಎಲ್ಲ ಆಗಿದೆ. ಇನ್ನೇನಪ್ಪ ಅಂತಂದರೆ ಕೆಳಗಡೆ ಪೇಂಟ್ ಎಲ್ಲ ಸೋರಿರುತ್ತೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತೆಲ್ಲ ಇದೆ ಕೆಲಸ, ಸರಿ ಹೋಗುತ್ತೆ ನಮಗೆ. ಇವತ್ತು ಆಗೋಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬ ಸೋರಿರುತ್ತೆ ಅಲ್ವಾ ಚಿಕ್ಕದಾಗಿ, ಅದೆಲ್ಲ ಉಜ್ಜಿ ನೀಟಾಗಿ ಕ್ಲೀನ್ ಮಾಡಬೇಕಲ್ವ. ಸೊ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ. ನೋಡಿ ಈ ಥರ ಆಗೋಗಿದೆ ಕೆಳಗಡೆ ಫ್ಲೋರೆಲ್ಲ, ಅದರಿಂದ ಇವತ್ತು ಇದೇ ನಮ್ಮ ಕೆಲಸ. ಸೊ ಇಷ್ಟು ಇವತ್ತಿನ ವ್ಲಾಗ್. ಇಷ್ಟ ಆಯ್ತಲ್ಲ? ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ, ಪ್ಲೀಸ್ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.